ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ. ಏನೇನು ಮಾಡ್ತೀರಿ ಅಂತ ಇವತ್ತಿನ ಈ ಲಾಗಲ್ಲಿ ತೋರಿಸ್ತೀನಿ, ಬನ್ನಿ. ತೋರಣ ಕಟ್ಟಕ್ಕಂತ ಮಾವಿನ ಎಲೆ ಎಲ್ಲ ತಂದಿಕ್ಕಿದ್ದೀರಿ. ಮತ್ತು ಎಳ್ಳು ಬೆಲ್ಲ ಮಾಡೋದಕ್ಕೆ ಬೆಲ್ಲ ಕಟ್ ಮಾಡೋಕ್ಕೆ ಹೇಳೋರು ನಮ್ಮಮ್ಮ. ನಮ್ಮಕ್ಕ ಅಡುಗೆ ಮಾಡೋಕ್ಕಂತ ತರಕಾರಿ ಎಲ್ಲ ಕಟ್ ಮಾಡಿಕೊಳ್ಳೆ. ಸೊ ಏನೇನಾಗುತ್ತೆ ಅಂತ ನೋಡೋಣ ಇವತ್ತಿನ ಲಾಗಲ್ಲಿ. ಲೆಟ್ಸ್ ಸ್ಟಾರ್ಟ್. ಇದನ್ನು ಇವಾಗ ಫುಲ್ಲು ಚಿಕ್ಕದಾಗಿ ಕಟ್ ಮಾಡಬೇಕು. ಇಷ್ಟಪ್ಪ ಕಟ್ ಮಾಡೋಣ, ಹೇಗೆ ಬರುತ್ತೆ ನೋಡೋಣ. ಬಂತು ಇದನ್ನು ಕಟ್ ಮಾಡೋದು ಅಂದರೆ ಬೆಲ್ಲ ಎಲ್ಲ ಕಟ್ ಮಾಡಿ ಬಿಸಿಲಿಗೆ ಇಕ್ಕಿದ್ದೀರಿ ಗೈಸ್, ಅಷ್ಟೇ. ಅಕ್ಕ ಅಡುಗೆ ಮಾಡ್ತಾಳೆ. ಏನು ಸಾಂಬಾರು? ನೀವು ಹೇಳೋದು ಕೇಳಿಸೋದೇ ಇಲ್ಲ. ಸರಿ ಬಿಡು. ನಮ್ಮಕ್ಕ ಅಡುಗೆ ಮಾಡಿ ನೋಡಿ ಹಾಕ್ಕೊಟ್ಟವಳೆ. ತಿನ್ಬಿಟ್ಟು ಮನೆ ಕೆಲಸ ಮುಗಿಸೋಣ. ತೋರಣ ಕಟ್ಟಕ್ಕಂತ ಬಂದಿದ್ದೀನಿ. ಇಲ್ಲಿ ಕಟ್ಟಬೇಕು ಇವಾಗ. ಕಟ್ಟೋಣ ಗೈಸ್, ಅರ್ಧ ಕಟ್ಟಿ ಮುಗಿಸಿದ್ದೀನಿ, ಇನ್ನೂ ಅರ್ಧ ಕಟ್ಟೋದೈತೆ. ಇವಾಗ ಕಟ್ಟಬೇಕು. ವಿಡಿಯೋನ ಸ್ವಲ್ಪ ಸ್ಪೀಡ್ ಮೋಷನ್ ಮಾಡ್ತೀನಿ ಗೈಸ್. ಫುಲ್ಲು ಮುಗಿದು ಫೈನಲಾಗಿ ಈ ಥರ ಇದೆ ನೋಡಿ ಗೈಸ್. ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಕೆಲ್ಸಕ್ಕೆ ಹೊರಟಿದ್ದೀನಿ. ಗಾಡಿ ಎತ್ಕೊಂಡು ಹೋಗೋಣ ಅಂತ. ಕೆಲ್ಸಕ್ಕೆ ಹೋಗ್ಬೇಕು ಇವಾಗ. ಹೋಗೋಣ. ಕೆಲ್ಸದ ಹತ್ರ ಬಂದ್ವಿ. ಹಂಗೆ ಮದನಸಿಂದ ನಮ್ಮ ಜೊತೆ ಹಂಗೆ ಮಾತಾಡ್ಕೊಂಡು ಕೆಲ್ಸದ ಹತ್ರ ಬಂದಿದ್ದೀವಿ. ಕೆಲಸ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಗೈಸ್. ನೋಡಿ, ಈ ಥರ ಕಾಫಿ ಮಾಡ್ಕೊಂಡು ಮೂವಿ ನೋಡೋದು ಅಲ್ಲ. ಆಮೇಲೆ ಈ ಥರ ಮೂವಿ ನೋಡೋದು ಅಫೆನ್ಸಿವ್ನ ಜೈಲ್ಗೆ ಹಾಕಿ ಅಫೆನ್ಸ್ ಇದೆಲ್ಲ ನೋಡಿ. ನೆನ್ನೆ ಕೇಳಿದ್ದಕ್ಕೆ ಶಬರಿಮಲೆಯಿಂದ ಪ್ರಸಾದ ಎತ್ಕೊಬಂದವನೆ ನನ್ನ ಫ್ರೆಂಡ್ ವಿಘ್ನೇಶ್. ಕೊಡೋ, ಕಾಯ್ತಾ ಇದ್ದೀನಿ, ಪ್ರಸಾದ ತಿನ್ನೋದು ಕಾಯ್ತಾ ಇದ್ದೀನಿ. ಏನು ಅಂತ ಹೇಳ್ಬಿಟ್ಟು ತಿನ್ನು, ಮಸ್ತಿಗಿರ್ತದೆ. ಹೌದಾ? ಹಂಗಾಗಿ ಜಾಸ್ತಿ ಆಗ್ತದೆ. ಇಲ್ಲ, ತಿನ್ಕೊಬಿಡಿ ಎಲ್ಲರೂ. ಪ್ರಸಾದ ಸೂಪರ್ ಆಗಿತ್ತು. ಹೆಂಗಿತ್ತು ಪ್ರಸಾದ? ಸ್ವಾಮಿ ಅಯ್ಯಪ್ಪ, ಸಕ್ಕದಾಗಿತ್ತು ಪ್ರಸಾದ. ತಿನ್ಬಿಟ್ಟು ಮನೆಗೆ ಹೊರಟಿದ್ದೀರಿ. ಹೋಗೋಣ ಬನ್ನಿ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಮದನ್ ಇದ್ದಾನೆ. ಆಯ್ತು ಬಿಡು, ನಮ್ಮ ಇಷ್ಟ. ಬಾಯ್. ನಡಿ ಹಂಗೆ.
ಗೈಸ್ ಅಷ್ಟೇ ಇವತ್ತಿನ ಲಾಗು. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಲಾಗಲ್ಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಾಯ್. ನನ್ನ ಕನ್ನಡ